ಯಾವ ಹೂವು ಯಾರ ಮುಡಿಗೋ ಭಾಗ 88. ಸಾನ್ವಿ ಯೋಚನೆ ಮಾಡುತ್ತಾ ರಾತ್ರಿ ತುಂಬ ತಡವಾಗಿ ಮಲಗಿದ್ದರಿಂದ ಬೆಳಿಗ್ಗೆ ಎದ್ದಾಗ 8 ಗಂಟೆಯಾಗಿತ್ತು. ಅವಳು ಎದ್ದು ಅಡುಗೆ ಮನೆಗೆ ಬಂದಳು. ಅಷ್ಟರಲ್ಲಿ ಸ್ವರ್ಣ ತಿಂಡಿ ಮಾಡಿ ಮುಗಿಸಿ ಮಧ್ಯಾಹ್ನದ ಅಡುಗೆಗೆ ಒಬ್ಬಟ್ಟಿನ ಹೂರ್ಣ ತಯಾರಿಸುತ್ತಿದ್ದಳು. ಲಕ್ಷ್ಮಿ ಮನೆಯನ್ನೆಲ್ಲ ಗುಡಿಸಿ ನೆಲ ಒರೆಸುತ್ತಿದ್ದಳು. ಸಾನ್ವಿ, ಸ್ವರ್ಣ, ಎಲ್ರೂ ಕಾಫಿ ಕುಡಿದ್ರಾ ಎಂದಳು. ಸ್ವರ್ಣ, ಹ್ಞೂ, ನಾವೆಲ್ಲ ಕುಡಿದ್ವಿ. ನೀನು ವಿಕ್ರಮ್ ಇಬ್ಬರೂ ಕುಡ್ದಿಲ್ಲ. ಜಾಗಿಂಗ್ನಿಂದ ಬಂದು ಸ್ನಾನಕ್ಕೆ ಹೋಗಿ ತುಂಬ ಹೊತ್ತಾಯಿತು. ಇನ್ನೇನು ಬರ್ತಾನೆ, ಅವನಿಗೂ ಕಾಫಿ ಮಾಡು ಎಂದಳು. ವಿಕ್ರಮ್ ಆಗಲೇ ಬಂದು ಹಾಲ್ನ ಸೋಫಾದಲ್ಲಿ ಕುಳಿತು ಇವರ ಮಾತನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ. ಸಾನ್ವಿ, ಸರ್ ಬಂದಮೇಲೆ ಮಾಡಿದರೆ ಆಯಿತು, ನನಗೆ ಮಾತ್ರ ಮಾಡ್ಕೋತೀನಿ ಎಂದಳು. ಸ್ವರ್ಣ, ಸರ್ ಅನ್ಬೇಡ ಅವನ್ನ ಎಂದಳು. ಸಾನ್ವಿ, ನೋಡು ಸ್ವರ್ಣ, ನನ್ನನ್ನು ನನ್ನ ಪಾಡಿಗೆ ಬಿಡು. ಅದು ಮಾಡಬೇಡ, ಇದನ್ನು ಮಾತಾಡಬೇಡ, ಅನ್ಬೇಡ ಪ್ಲೀಸ್ ಎಂದಳು. ಸ್ವರ್ಣ, ಸರಿ ಸರಿ, ನೀನು ನನ್ನ ಮಾತನ್ನು ಯಾವಾಗ ಕೇಳಿದ್ಯಾ? ಕಾಫಿ ಕುಡಿದು ತಿಂಡಿ ತಿಂದ ನಂತರ ಸ್ನಾನ ಮಾಡ್ಕೋ ಎಂದಳು. ಸಾನ್ವಿ, ಆಯಿತು, ಕೊರಿಬೇಡ, ಸ್ನಾನ ಮುಗಿಸಿ ರೆಡಿ ಆಗಬೇಕು ಅಲ್ವಾ? ಸೀರೆ ಉಟ್ಕೊಳ್ಳೋಕ್ಕೆ ಬರಲ್ಲ ನನಗೆ, ನೀನೇ ಉಡಿಸ್ಬೇಕು ಎಂದಳು. ಸಾನ್ವಿ 1 ಕಪ್ ಕಾಫಿ ಮಾಡಿಕೊಟ್ಟಳು. ಅವಳು 2 ಕುಟುಕು ಕುಡಿದಳು. ಆಗ ಅಲ್ಲಿಗೆ ಬಂದ ವಿಕ್ರಮ್ ಸಾನ್ವಿ ಕೈಯಲ್ಲಿದ್ದ ಕಾಫಿ ಕಪ್ ತೆಗೆದುಕೊಂಡು ಅವನು ಕುಡಿಯಲಾರಂಭಿಸಿದ. ಸ್ವರ್ಣ, ಅವಳ ಕೈಯಿಂದ ಯಾಕೋ ಕಿತ್ಕೊಂಡೆ, ಮಾಡಿ ಕೊಡ್ತಿದ್ದೆ ತಾನೇ ಎಂದಳು. ವಿಕ್ರಮ್, ಯಾಕಂದರೆ ನೀನು ಅವಳಿಗೆ ಹೇಳ್ದೆ ತಾನೆ ನನಗೂ ಕಾಫಿ ಮಾಡು ಅಂತ? ಮಾಡಿಲ್ವಲ್ಲ, ಅದಕ್ಕೆ ಅವಳ ಕೈಯಿಂದ ಕಿತ್ಕೊಂಡು ಕುಡಿತಿದ್ದೀನಿ ಎಂದ. ಸಾನ್ವಿಗೆ ತಾನು ಕುಡಿದ ಎಂಜಿಲನ್ನು ವಿಕ್ರಮ್ ಕುಡಿಯುತ್ತಿದ್ದನ್ನು ನೋಡಿ ಮುಜುಗರವೆನಿಸಿ ಏನು ಮಾಡಬೇಕೆಂದು ತೋಚದೆ, ಸ್ವರ್ಣ, ನಾನು ಸ್ನಾನ ಮಾಡಿಕೊಂಡು ಬರ್ತೀನಿ ಎಂದು ತನ್ನ ರೂಮ್ ಕಡೆ ಓಡಿದಳು. ಸ್ವರ್ಣ, ನಿಂತ್ಕೊಳ್ಳೆ, ಕಾಫಿ ಮಾಡಿಕೊಡ್ತೀನಿ, ತಿಂಡಿ ತಿಂದು ಹೋಗೆ ಎಂದ. ಅವಳ ಮಾತನ್ನು ಕೇಳಿಸಿಕೊಳ್ಳದೆ ಮೆಟ್ಟಿಲುಗಳನ್ನು ವೇಗವಾಗಿ ಹತ್ತಿ ಹೋದಳು. ಸ್ವರ್ಣ ಕೆಲಸದ ಗಡಿಬಿಡಿಯಲ್ಲಿ ವಿಕ್ರಮ್ ಸಾನ್ವಿ ಕುಡಿದ ಕಾಫಿಯನ್ನು ಕುಡಿದ ಬಗ್ಗೆ ಗಮನ ಕೊಡಲಿಲ್ಲವಾದ್ದರಿಂದ ಸಾನ್ವಿ ಮುಜುಗರಪಟ್ಟು ಹೋದಳೆಂದು ಅವಳಿಗೆ ಅರ್ಥವಾಗಲಿಲ್ಲ. ವಿಕ್ರಮ್ ಕೂಡ ಅದರ ಬಗ್ಗೆ ಅಷ್ಟು ಆಳವಾಗಿ ಯೋಚಿಸಲಿಲ್ಲ. ವಿಕ್ರಮ್, ಅಮ್ಮ ಏನೇನು ಅಡುಗೆ ಮಾಡ್ತೀರಾ ಎಂದ. ಸ್ವರ್ಣ, ಒಬ್ಬಟ್ಟು, ಅನ್ನ ಸಾಂಬಾರ್, ಗೀ ರೈಸ್, ಕುರ್ಮಾ, ಹಪ್ಪಳ, ಪಕೋಡ, ಪಾಯಸ, ಕೋಸಂಬರಿ ಅಷ್ಟು ಮಾಡ್ತಿದ್ದೀನಿ. ಇನ್ನೂ ಏನಾದರೂ ಬೇಕಾದರೆ ಹೇಳು ಎಂದಳು. ವಿಕ್ರಮ್, ಅಯ್ಯೋ ಸಾಕು ಅಮ್ಮ, ಇದೇ ಜಾಸ್ತಿ ಆಯಿತು, ನಿಮಗೆ ಕಷ್ಟ ಆಗುತ್ತೆ ಎಂದ. ಸ್ವರ್ಣ, ದಿನ ಅಡುಗೆ ಮಾಡೋ ನಮಗೆ ಏನು ಕಷ್ಟ ಅನಿಸಲ್ಲ. ಬರೋ ನಿನ್ನ ಫ್ರೆಂಡ್ಸ್ಗೆ ಏನಾದರೂ ಫೇವ್ರೇಟ್ ಇದ್ದರೆ ಹೇಳು, ಅದನ್ನು ಮಾಡೋಣ ಎಂದಳು. ವಿಕ್ರಮ್, ಇಲ್ಲ ಅಮ್ಮ, ಹಾಗೇನಿಲ್ಲ, ಅವರಿಗೆ ಫೇವ್ರೇಟ್ ಅಂತ ಏನಿಲ್ಲ. ನೀನು ಏನು ಮಾಡಿದ್ರೂ ಅದನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅಮೃತ ಹೇಗಿರುತ್ತೋ ಗೊತ್ತಿಲ್ಲ, ಆದರೆ ನಿನ್ನ ಕೈ ರುಚಿನ ಅಮೃತಕ್ಕೆ ಹೋಲಿಸಬಹುದು ಎಂದ. ಸ್ವರ್ಣ, ನಿನ್ನ ಫ್ರೆಂಡ್ಸ್ ಎಷ್ಟು ಗಂಟೆಗೆ ಬರ್ತಾರೆ ಎಂದಳು. ವಿಕ್ರಮ್, 12 ಗಂಟೆ ಆಗಬಹುದು, ಪರವಾಗಿಲ್ಲ ಅಮ್ಮ, ನಿಧಾನವಾಗಿ ಮಾಡಿ, ಅವರು ಸಂಜೆವರೆಗೂ ಇರ್ತಾರೆ, ಅರ್ಜೆಂಟ್ ಏನಿಲ್ಲ ಎಂದ. ಸ್ವರ್ಣ, ಅರ್ಜೆಂಟ್ ಇಲ್ಲ ಅಂದರೂ ಮನೆಗೆ ಬಂದ ಅತಿಥಿಗಳಿಗೆ ಟೈಮ್ಗೆ ಸರಿಯಾಗಿ ಅಡುಗೆ ಮಾಡಿ ಬಡಿಸೋದು ನಮ್ಮ ಕರ್ತವ್ಯ ಎಂದಳು. ವಿಕ್ರಮ್, ನೀವು ಹೇಳೋದು ಸರಿ ಎಂದು ಹೇಳಿ ಹೊರಗೆ ಹೋದ. ಸಾನ್ವಿ ರೂಮ್ಗೆ ಬಂದವಳು ಹಾಸಿಗೆ ಮೇಲೆ ಬೋರಲಾಗಿ ಬಿದ್ದು ಅಳುತ್ತಾ, ವಿಕ್ರಮ್, ನಾನು ಕುಡಿತಿದ್ದ ಕಾಫಿನ ನನ್ನ ಕೈಯಿಂದ ಕಿತ್ಕೊಂಡು ಕುಡಿದೆ. ನನಗೆ ತಿಳಿದ ಮಟ್ಟಿಗೆ ಹಾಗೆ ಎಂಜಲು ಕುಡಿಯೋದು ಗಂಡ ಹೆಂಡತಿ ಮಾತ್ರ. ನೀನು ಹಾಗೆ ಮಾಡಿದಾಗ ನನ್ನ ಮನಸ್ಸಲ್ಲಿ ಒಂದು ಕ್ಷಣ ನಾನು ನಿನ್ನ ಹೆಂಡತಿ ಅನ್ನಿಸ್ತು. ಇಷ್ಟು ದಿನ ನಾನು ನಿನ್ನ ಪ್ರೀತಿ ಮಾಡ್ತಿದ್ದೆ. ನನ್ನ ಕೈಲಿ ಕಾಫಿ ಕಿತ್ಕೊಂಡಷ್ಟು ಸುಲಭವಾಗಿ ನೀನು ನನಗೆ ನಿನ್ನ ಮೇಲಿರೋ ಪ್ರೀತಿನ ಕಿತ್ಕೊಂಡು ಬೇರೆಯವರಿಗೆ ಕೊಡೋಕ್ಕೆ ಹೊರಟಿದ್ಯಾ. ಆದರೆ ನಾನು ಇವತ್ತು ನಿನ್ನನ್ನು ನನ್ನ ಗಂಡ ಅಂತ ಮಾನಸಿಕವಾಗಿ ಮದುವೆ ಆಗ್ತಿದ್ದೀನಿ ಎಂದು ಅಲ್ಲಿಯೇ ಇದ್ದ ದೇವರ ಕುಂಕುಮವನ್ನು ತನ್ನ ಬೈತಲೆಗೆ ಹಚ್ಚಿಕೊಂಡು, ಇವತ್ತಿಂದ ನಾನು ನಿನ್ನನ್ನು ಗಂಡ ಅಂತ ನನ್ನ ಮನಸ್ಸಾರೆ ಒಪ್ಕೊಂಡಾಯಿತು. ಇದನ್ನು ಬದಲಾಯಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ, ಆ ದೇವರಿಂದ ಕೂಡ ಎಂದು ತುಂಬ ಹೊತ್ತು ಬಿಕ್ಕಳಿಸಿ ಅಳುತ್ತಿದ್ದ ಅವಳು ಸುಸ್ತಾಗಿ ಆಯಾಸದಿಂದ ನಿದ್ರೆಗೆ ಜಾರಿದಳು. ಹೊರಗೆ ಬಂದ ವಿಕ್ರಮ್ ಪಂಕಜ್ಗೆ ಕಾಲ್ ಮಾಡಿದ. ಪಂಕಜ್, ಎಲ್ಲರೂ ರೆಡಿಯಾಗಿದ್ದಾರಾ ಎಂದ.
ಪಂಕಜ್ ಇನ್ನೂ ಇಲ್ಲ ಕಣೋ, ಆದರೆ ಆಗಲೇ ನಿತಿನ್ ಬಂದು ಕೂತಿದ್ದಾನೆ ಎಂದ. ವಿಕ್ರಮ್ ಹೌದಾ, ಅವನಿಗೋಸ್ಕರ ಬೇಗ ರೆಡಿಯಾಗಿ ಬನ್ರೋ ಎಂದು ನಕ್ಕ. ಪಂಕಜ್ ಇನ್ನು ರಾಹುಲ್ ರಮ್ಯಾ ಬರಬೇಕು, ಆಗಲೇ 9:15, ಇನ್ನೇನು ಬರಬಹುದು. ನಾನು ಪ್ರೀತಮ್ ರೆಡಿಯಾಗಿದ್ದೀವಿ, ಆದರೆ ನಿನ್ನ ತಂಗಿನೇ ಇನ್ನೂ ರೆಡಿಯಾಗಿಲ್ಲ ಎಂದ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಪಲ್ಲವಿ ಪಂಕಜ್ ಕೈಯಿಂದ ಫೋನ್ ತೆಗೆದುಕೊಂಡು, ಅಣ್ಣ ನಾನು ರೆಡಿ, ಸುಮ್ಮನೆ ಪಂಕಜ್ ಚಾಡಿ ಹೇಳ್ತಿದ್ದಾನೆ ಎಂದಳು. ವಿಕ್ರಮ್ ಸರಿ ಹೊರಟು ಬನ್ನಿ, ಮತ್ತೆ ಪಂಕಜ್ಗೆ ನಿಧಾನವಾಗಿ ಟ್ರೈ ಮಾಡೋಕ್ಕೆ ಹೇಳು ಎಂದ. ಪಲ್ಲವಿ ಸರಿ ಅಣ್ಣ ಎಂದು ಕಾಲ್ ಕಟ್ ಮಾಡಿದಳು. ಪಂಕಜ್ ಪಲ್ಲವಿ ಫೋನ್ ಕೊಡು, ರಾಹುಲ್ಗೆ ಫೋನ್ ಮಾಡಬೇಕು ಎಂದ. ಪಲ್ಲವಿ ತನ್ನ ಬಳಿ ಇದ್ದ ಪಂಕಜ್ ಫೋನನ್ನು ಅವನಿಗೆ ಕೊಟ್ಟಳು. ಪಂಕಜ್ ಇನ್ನೇನು ಕಾಲ್ ಮಾಡಬೇಕೆನ್ನುವಷ್ಟರಲ್ಲಿ ರಾಹುಲ್ ಗುಡ್ ಮಾರ್ನಿಂಗ್ ಎನ್ನುತ್ತಾ ಮನೆಯ ಒಳಗಡೆ ಬಂದ. ಪಂಕಜ್ ಗುಡ್ ಮಾರ್ನಿಂಗ್ ರಾಹುಲ್, ರಮ್ಯಾ ಈಗ ತಾನೇ ನಿನಗೆ ಕಾಲ್ ಮಾಡೋಣ ಅಂದ್ಕೊಂಡೆ, ಅಷ್ಟರಲ್ಲಿ ನೀನು ಬಂದೆ ಎಂದ. ರಮ್ಯಾ ಎಲ್ರಿಗೂ ನನ್ನ ಕಡೆಯಿಂದ ಗುಡ್ ಮಾರ್ನಿಂಗ್ ಎಂದಳು. ಪಂಕಜ್ ತಾಯಿ ಸುಶೀಲಾ ಬನ್ನಿ ತಿಂಡಿ ತಿನ್ನಿ ಎಂದಳು. ರಮ್ಯಾ ಇಲ್ಲ ಅಮ್ಮ ತಿಂಡಿ ಆಯಿತು ಎಂದಳು. ಸುಶೀಲಾ ಎಲ್ಲರಿಗೂ ಕಾಫಿ ತಂದು ಕೊಟ್ಟಳು. ಎಲ್ಲರೂ ಕಾಫಿ ಕುಡಿದು ಹೊರಟು ಕಾರ್ ಬಳಿ ಬಂದರು. ಅಲ್ಲೇ ನಿಂತಿದ್ದ ಪ್ರೀತಮ್ ಪಂಕಜ್ ನೀನು ಪಲ್ಲವಿ ರಾಹುಲ್ ಮತ್ತೆ ಎನ್ನುತ್ತಿದ್ದ. ಆಗ ರಮ್ಯಾ ಇವರು ಪ್ರೀತಮ್ ಅಣ್ಣ ಅಲ್ವಾ, ನಾನು ರಮ್ಯಾ ಎಂದಳು. ಪಂಕಜ್ ಸಾರಿ ನಿಮ್ಮನ್ನು ಪರಿಚಯ ಮಾಡಿಸೋದೇ ಮರ್ತ್ಬಿಟ್ಟೆ ಎಂದ. ರಮ್ಯಾ ಪರವಾಗಿಲ್ಲ ನಾನೇ ಪರಿಚಯ ಮಾಡ್ಕೊಂಡಲ್ಲ ಎಂದಳು. ರಾಹುಲ್ ಲೇಟ್ ಆಗುತ್ತೆ, ಎಲ್ಲರೂ ಕಾರ್ ಹತ್ತಿ ಎಂದ. ಪಂಕಜ್ ಪ್ರೀತಮ್ ನೀನು ನನ್ನ ಜೊತೆ ಮುಂದೆ ಕೂರು ಎಂದ. ಪ್ರೀತಮ್ ಪಲ್ಲವಿ ಮುಂದೆ ಕೂತ್ಕೊಳ್ಳಿ ಎಂದ. ಪಂಕಜ್ ಅಯ್ಯೋ ಪ್ರೀತಮ್, ಪಲ್ಲವಿ ರಮ್ಯಾ ಒಟ್ಟಿಗೆ ಇದ್ದರೆ ನಾನು ರಾಹುಲ್ ಅವರಿಗೆ ನೆನಪಾಗೋದು ಮನೆಗೆ ಬಂದ ಮೇಲೆ ಎಂದ. ಎಲ್ಲರೂ ನಕ್ಕರು. ಪ್ರೀತಮ್ ಸರಿ ಹಾಗಿದ್ರೆ ನಾನು ನಿತಿನ್ ಹಿಂದಿನ ಸೀಟ್ನಲ್ಲಿ ಕೂತ್ಕೋತೀವಿ, ಪಲ್ಲವಿ ರಮ್ಯಾ ನೀತು ಮಧ್ಯೆ ಕೂತ್ಕೊಳ್ಳಿ, ನೀನು ರಾಹುಲ್ ಮುಂದೆ ಕೂರಿ ಎಂದ. ಎಲ್ಲರೂ ತಮ್ಮ ತಮ್ಮ ಜಾಗದಲ್ಲಿ ಕುಳಿತರು. ಪಂಕಜ್ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತು ಹಾಸ್ಪಿಟಲ್ ಕಡೆ ಡ್ರೈವ್ ಮಾಡಿದ. ಕಾರ್ ಹಾಸ್ಪಿಟಲ್ ಬಳಿ ಬರುವಷ್ಟರಲ್ಲಿ ನೀತು ತನ್ನ ಕೆಲಸ ಮುಗಿಸಿ ಇವರಿಗಾಗಿ ಕಾಯುತ್ತಿದ್ದಳು. ನೀತು ಕಾರ್ ಬಳಿ ಬರುತ್ತಿದ್ದಂತೆ ಪಲ್ಲವಿ ಡೋರ್ ತೆಗೆದು ಬನ್ನಿ ಕೂತ್ಕೊಳ್ಳಿ ಎಂದಳು. ನೀತು ಮುಜುಗರ ಪಡುತ್ತಿರುವುದನ್ನು ನೋಡಿ ಪಲ್ಲವಿ ಇಲ್ಲಿ ನಾವು ಡಾಕ್ಟರ್ಸ್ ಹೆಂಡತಿಯರಲ್ಲ, ನಿಮ್ಮ ಫ್ರೆಂಡ್ಸ್ ಅಥವಾ ಅಕ್ಕಂದಿರು ಅಂದ್ಕೊಂಡ್ರೂ ಓಕೆ, ಪ್ಲೀಸ್ ಬನ್ನಿ ಎಂದಳು. ಪಂಕಜ್ ಯಾಕಮ್ಮ ನೀತು ಕೂತ್ಕೋ ಎಂದ. ನೀತು ಒಮ್ಮೆ ನಿತಿನ್ ಕಡೆ ನೋಡಿದಳು. ಅವನ ಮುಖದಲ್ಲಿ ದಿನವೂ ಇರುತ್ತಿದ್ದ ಕೋಪ ಇರಲಿಲ್ಲ. ನೀತುಗೆ ಸಮಾಧಾನವಾಯಿತು. ಅವಳು ಪಲ್ಲವಿ ಪಕ್ಕ ಕುಳಿತಳು. ಪಲ್ಲವಿ ಬಿ ಕಂಫರ್ಟ್ ನೀತು ಎಂದಳು. ನೀತು ಓಕೆ ಮೇಡಮ್ ಎಂದಳು. ರಮ್ಯಾ ನೀತು ಮೇಡಮ್ ಅನ್ಬೇಡಮ್ಮ, ಅಕ್ಕ ಅಂತ ಕರಿ, ಪರವಾಗಿಲ್ಲ ಎಂದಳು. ನೀತು ಸರಿ ಎಂದು ತಲೆಯಾಡಿಸಿದಳು. ಪಂಕಜ್ ಎಸ್ಟೇಟ್ ಕಡೆ ಕಾರ್ ಡ್ರೈವ್ ಮಾಡಿದ. ಎಲ್ಲರೂ ಮೌನವಾಗಿ ಕುಳಿತಿದ್ದರು. ನಿತಿನ್ ಏಕೋ ಸಪ್ಪೆ ಮುಖ ಮಾಡಿಕೊಂಡು ಕುಳಿತಿದ್ದನ್ನು ನೋಡಿ ಪ್ರೀತಮ್ ಯಾಕೆ ನಿತಿನ್ ಏನಾಯ್ತು, ಡಲ್ಲಾಗಿ ಇದೆಯಾ ಎಂದ. ಪಂಕಜ್ ನಿನ್ನೆಯಿಂದ ನೋಡ್ತಿದ್ದೀನಿ, ಏನಾಗಿದೆ ನಿನಗೆ, ಯಾಕೋ ತುಂಬ ಬೇಜಾರಲ್ಲಿದ್ದೀಯಾ ಎಂದ. ಮುಂದೇನು ರಾಹುಲ್ ಆಡಿದ ಮಾತಿಂದ ನಿತಿನ್ ಹುಡುಗಾಟ ಬಿಟ್ಟು ಬದಲಾಗಿದ್ದಾನ. ವಿಕ್ರಮ್ ಮನೆಗೆ ಹೋಗ್ತಿರೋ ನಿಜವಾದ ವಿಷಯ ನೀತುಗೆ ಗೊತ್ತಾದರೆ ಏನಾಗುತ್ತೆ ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.